ಸರ್, ಈಗ ಸೆಂಟ್ರಲ್ ಕ್ಷೇತ್ರದಲ್ಲಿ ಕೆಲವು ಕಾಮಗಾರಿಗಳು ಸ್ಥಗಿತಗೊಳ್ಳೋದಕ್ಕೆ ನೀವೇ ಕಾರಣ ಒಂದು ಆರೋಪ ಮಾಡ್ತಾ ಇದ್ದಾರೆ ಸರ್. ನೋಡ್ರಿ, ಒಂದು ರೆಡಿಮೇಡ್ ಎಲ್ಲ ತಯಾರಿದ ಕ್ಷೇತ್ರನ ತಗೊಂಡಿದ್ದಾರೆ. ರೆಡಿಮೇಡ್ ಕ್ಷೇತ್ರ ಇದು. ಎಲ್ಲಿ ಒಂದು ಸಾವಿರಾರು ಕೋಟಿ ಕೆಲಸ ಕಾರ್ಯಗಳನ್ನು ಮಾಡಿದಂಥ ವ್ಯಕ್ತಿ 6 ಸಲ ಆರಿಸಿ ಬಂದಾಗ ಮತ್ತು ಕಳೆದ ಬಾರಿಯಂತೂ ಸಿಕ್ಕಾಪಟ್ಟಿ ಕೆಲಸ ಮಾಡಿದ್ದಾರೆ. ಮತ್ತು ಚುನಾವಣೆ ಮುಂಚೆ 100-200 ಕೋಟಿ ಲೋಕೋಪಿ ಇಲಾಖೆಯಿಂದ ಹಣ ತೊಗೊಂಡಿದ್ದಾರೆ. ಏನು ಕೆಲಸ ನಡೀತಾ ಇರಲ್ಲ, ಆ ಕೆಲಸ ನಡೆದನ್ನ ಸ್ಪೀಡಪ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ. ಇನ್ನು ನನಗೆ ಪ್ರೀತಿಯ ಕ್ಷೇತ್ರ ಇದು, ಸೆಂಟ್ರಲ್ ಕ್ಷೇತ್ರ ಅಂದ್ರೆ ಪ್ರೀತಿಯ ಕ್ಷೇತ್ರ ಇದು. ಇನ್ನೂ ಹೆಚ್ಚು ಡೆವಲಪ್ಮೆಂಟ್ ಕೆಲಸ ಈಗ ನಾನು ಶಾಸಕ ಇಲ್ಲೇ ಇರ್ಬೋದು, ಆದರೆ ವಿಧಾನ ಪರಿಷತ್ ಸದಸ್ಯ ಅನ್ನೋದು ಬರೀಬಾರ್ದು. ಹೀಗಾಗಿ ಈ ಸೆಂಟ್ರಲ್ ಕ್ಷೇತ್ರ ಇನ್ನೂ ಸ್ಟ್ರೆಂಥನ್ ಮಾಡಲಿಕ್ಕೆ, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಲಿಕ್ಕೆ ನಾನು ಇನ್ನೂ ಏನು ಶಕ್ತಿ ಕೊಡಬೇಕು ಆ ಶಕ್ತಿ ಕೊಡ್ತೀನಿ. ಮತ್ತು ಹಿಂದೆ ನಾನು ಮಂಜೂರು ಮಾಡಿಸಿದ್ದೆ, ನಾನು ಮಂಜೂರು ಮಾಡಿಸಿದಂತ ಹೇಳಕ್ಕೂ ಆಗ್ತಾ ಇಲ್ಲ ಅವ್ರಿಗೆ. ಹಿಂದಿನ ಸರ್ಕಾರ ಅಂತ ಹಿಂದಿನ ಸರ್ಕಾರ ಇದ್ದಾಗ ಶಾಸಕರು ಯಾರಿದ್ರು ಅದನ್ನು ಹೇಳುವಷ್ಟು ಒಂದು ಸೌಜನ್ಯನೂ ಇಲ್ಲ. ಅವ್ರೇನಾದ್ರು ಈಗ ಶಾಸಕರಾದ್ಮೇಲೆ ಏನಾದ್ರು ಒಂದು ಪೈಸೆ ಗ್ರಾಂಟ್ ತೊಗೊಂಬಂದಾರನು? ಹಿಂದೆ ಇದ್ದದನ್ನೇ ಕೆಲಸ ನಾನು ಹೇಳ್ತೀನಿ, ಯಾವುದೇ ಕ್ಷೇತ್ರಕ್ಕೆ ಮಂಜೂರಾದಂಥ ಕೆಲಸ ಅದನ್ನ ಕ್ಯಾನ್ಸಲ್ ಮಾಡಿಸುವಂಥದ್ದು ಅಥವಾ ಹೆಲ್ಡಪ್ ಮಾಡಿಸುವಂಥದ್ದು ಮತ್ತು ಕೆಲಸ ನಿಧಾನಗತಿಯಿಂದ ಮಾಡುವಂಥ ಪ್ರವೃತ್ತಿ ನಂದಲ್ಲ. ಇನ್ನು ಡೆವಲಪ್ಮೆಂಟ್ ಓರಿಯೆಂಟೆಡ್ ಪರ್ಸನ್. ಈಗ ಒಂದು ತಾಂತ್ರಿಕ ಕಾರಣದ ಸಲುವಾಗಿ ಹೆಲ್ಡಪ್ ಆಗಿದೆ. ಹಿಂದೆ ಹೊಸ ಸರ್ಕಾರ ಬಂದ ಮೇಲೆ ಎಲ್ಲ ಕೆಲಸ ಹೆಲ್ಡಪ್ ಆಗಿದೆ. ಈ ಕೆಲವು ವರ್ಕ್ಗಳು ತಾಂತ್ರಿಕ ಕಾರಣದ ಸಲುವಾಗಿ. ಆ ಹಿನ್ನೆಲೆಯಲ್ಲಿ ಇವತ್ತು ಸೆಂಟ್ರಲ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ನಾನು ವಿಧಾನ ಪರಿಷತ್ ಸದಸ್ಯ ಆದಮೇಲೆ ಸಾಕಷ್ಟು ಡೆಲಿಗೇಷನ್ಸ್ ಬಂದು ಬೇರೆ ಬೇರೆ ಏರಿಯಾದಿಂದ ನಮ್ಮಲ್ಲಿ ಇಂಥದ್ದು ಕೆಲಸ ಆಗಬೇಕು, ಇಂಥದ್ದು ಕೆಲಸ ಆಗ್ಬೇಕಂತೇಳಿ ಆ ಪಟ್ಟಿಯನ್ನು ನಾನು ಕೊಟ್ಟಿದ್ದೀನಿ ಇವರಿಗೆ, ಲೋಕೋಪ ಇಲಾಖೆ ಮಂತ್ರಿಗಳಿಗೆ. ಈ ರೀತಿ ಕೆಲಸ ಕಾರ್ಯಗಳಿದಾವೆ, ಇದನ್ನ ನೀವು ಅದನ್ನ ಮಂಜೂರು ಮಾಡ್ರಿ ಅಂತ ಕೊಟ್ಟಿದ್ದೀನಿ ನಾನು. ಅಭಿವೃದ್ಧಿ ವಿಚಾರದಲ್ಲಿ ರಾಜಕಾರಣ ಅಭಿವೃದ್ಧಿ ವಿಚಾರದಲ್ಲಿ ರಾಜಕಾರಣ ಮಾಡೋದ ಪ್ರಶ್ನೆನೇ ಇಲ್ಲ. ಈಗ ಅಕಸ್ಮಾತ್ ಏನು ಪಟ್ಟಿ ನಾ ಕೊಟ್ಟಿರಲ್ಲ, ಅದನ್ನು ಡಿಸ್ಕ್ಲೋಸ್ ಮಾಡಿಬಿಡ್ಲಿ. ಇಂಪಾರ್ಟೆಂಟ್ ರಸ್ತೆಗಳನ್ನು ನಾನು ಕೊಟ್ಟಿದ್ದೀನಿ. ಅದು ಸೆಂಟ್ರಲ್ ಕ್ಷೇತ್ರದ್ದು, ಯಾವುದೋ ಪೂರ್ವ ಪಶ್ಚಿಮದಲ್ಲ. ಅದು ಯಾರು ಇಲ್ಲಿಗೆ ಆಗ್ತದೆ ಹೊರತು ಬೇರೆ ಯಾವುದೇ ಕ್ಷೇತ್ರಕ್ಕೆ. ಬೆಂಗಳೂರಾಗ ಒಂದು ಕ್ಷೇತ್ರ ತೆಗೆದು ಮತ್ತೊಂದು ಕಡೆ ಹಾಕಿದ್ದಾರೆ, ಅಲ್ಲಿ ಹೋರಾಟಗಳು ನಡೆದು ನಿಮಗೆಲ್ಲ ಗೊತ್ತಿದೆ. ಇಲ್ಲಿ ಸೆಂಟ್ರಲ್ ಕ್ಷೇತ್ರದ್ದೇ, ಸೆಂಟ್ರಲ್ ಯಾವುದೇ ಕೆಲಸನ ತೊಗೊಂಡ್ಬಂದ್ರು ಸೆಂಟ್ರಲ್ ಕ್ಷೇತ್ರಕ್ಕೆ ತೊಗೊಂಡ್ಬಂದಿದೆ, ಮತ್ತು ಈಗೂ ತೊಗೊಂಡ್ಬರ್ತಿದ್ರು. ಕೊಡ್ಲಿ ಅವ್ರು ಬಿಟ್ಟಿದ್ದು. ನೋಡ್ರಿ ಈಗ ನೋಡ್ರಿ, ಒಂದು 10 ಕೋಟಿ ತೊಗೊಂಬ ಅಂತ ಹೇಳ್ರಿ. ಆ ಹಿಂದೆ ಮಂಜೂರಾಗಿದ್ದಕ್ಕೆ ಬರದಾಡಕತ್ತಾರ. ಹಿಂದೆ ಮಂಜೂರಾಗಿದ್ದು ಜಗದೀಶ್ ಶೆಟ್ಟರ್ ಮಂಜೂರು ಮಾಡಿಸಿದಂತವಕ್ಕೆ ಇವತ್ತು ವಿಜಯನಗರ ವಿಶ್ವೇಶ್ವರನಗರದಾಗ 40 ಕೋಟಿ ಹಣ ಮಂಜೂರು ಮಾಡಿಸಿ ಆ 3 ವಾರ್ಡ್ಗಳಲ್ಲಿ ಕೆಲಸ ನಡೆದ. ಯೂಸಿಡಿ ರೊಕ್ಕ ಇರಲಿಲ್ಲ. ನಾ ಅಲ್ಲೇ ಮೀಟಿಂಗ್ದಲ್ಲಿ ಅವತ್ತಿನ ಅರ್ಬನ್ ಮಿನಿಸ್ಟರ್ಗೆ ಮತ್ತು ಸೆಕ್ರೆಟರಿ ಫೋನ್ ಮಾಡಿ 8 ಕೋಟಿ ಈ ವಿದಿನ್ 1 ಅವರ್ ಆ ಮೀಟಿಂಗ್ದಲ್ಲಿ 8 ಕೋಟಿ ಮಂಜೂರು ಮಾಡಿಸಿದೆ. ಅಲ್ಲಿ ವಿಜಯನಗರ, ವಿಶ್ವೇಶ್ವರನಗರ, ಅಶೋಕ್ ನಗರ್ ಯುಜಿಡಿ ಏನು ಕೆಲಸ ನಡೀತದಲ್ಲ 8 ಕೋಟಿ ನಾ ಮಂಜೂರು ಮಾಡಿಸಿದ್ದದು. ಅವೇ ಕೆಲಸ ನಡೆದ. ಅದನ್ನ ಕೋಆರ್ಡಿನೇಷನ್ ಮಾಡಿ ಅದನ್ನ ಕಾರ್ಯಗತ ಮಾಡ್ಲಿಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಇನ್ನು ಹೊಸದಾಗಿ ಒಂದು ಪೈಸಾ ತರೋದು ಬೇಡಗೆ ಇಲ್ಲ. ಹಿಂದೆ ಬಂದಂತ ಹಣವನ್ನೇ ಉಪಯೋಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಅಲ್ಲಿ ಕೆಲಸ ಮಾಡ್ತಾರೆ. ಆಯ್ತು ಬಾ, ನೀವು ಹೋಗಿ ಮಾಡ್ಕೊಂಡ್ಬರಲ್ಲ, ಯಾರು ಬೇಡ ಅಂತಾರ? ಹಿಂದೆ ಮಂಜೂರಾಗಿದ್ವಲ್ಲ, ಆಯ್ತು ನೀವು ಇವತ್ತು ಹೊಸ ಸರ್ಕಾರ ಹೋಗಿ ಮಂಜೂರು ಮಾಡ್ಕೊಂಡ್ಬರಲ್ಲ ಒಂದು ಪೈಸಾ.